ಮೇಷರಾಶಿಯವರು ಸಾಮಾನ್ಯ ಜನರಲ್ಲ. ಇವರ ಹುಟ್ಟಿನಲ್ಲೇ ಒಂದು ವಿಶೇಷ ಶಕ್ತಿ ಅಡಗಿದೆ. ದೇವರು ಇವರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೋರಾಟದ ಗುಣವನ್ನು ಕೊಟ್ಟಿದ್ದಾನೆ. ಇವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಜೀವನ ಎಷ್ಟೇ ಕಷ್ಟ ಕೊಟ್ಟರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಇವರಿಗಿದೆ. ಇದೇ ಕಾರಣಕ್ಕೆ ಮೇಷರಾಶಿಯವರು ಕೊನೆಗೆ ದೊಡ್ಡ ಯಶಸ್ಸನ್ನು ಪಡೆಯುತ್ತಾರೆ. ಬಾಲ್ಯದಿಂದಲೇ ಮೇಷರಾಶಿಯವರು ಸ್ವಲ್ಪ ಹಠದ ಸ್ವಭಾವ ಹೊಂದಿರುತ್ತಾರೆ. ತಮ್ಮ ಮನಸ್ಸಿಗೆ ಬಂದ ಕೆಲಸವನ್ನು ಮಾಡದೇ ಬಿಡುವುದಿಲ್ಲ. ಕೆಲವರು ಇವರನ್ನು ಕೋಪಿಷ್ಠರು ಎಂದುಕೊಳ್ಳಬಹುದು, ಆದರೆ ಇವರ ಮನಸ್ಸು ತುಂಬಾ ಮೃದುವಾಗಿರುತ್ತದೆ. ಯಾರಿಗಾದರೂ ಸಹಾಯ ಮಾಡುವ ಮನಸ್ಸು ಇವರಲ್ಲಿರುತ್ತದೆ. ಸ್ನೇಹಿತರಿಗಾಗಿ ಏನನ್ನಾದರೂ ತ್ಯಾಗ ಮಾಡುವ ಗುಣ ಇವರದು. 2026ರಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ಹಲವು ವರ್ಷಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ದೇವರ ಕೃಪೆಯಿಂದ ಹಣದ ಹರಿವು ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ. ಕೆಲಸ ಮಾಡುತ್ತಿರುವವರಿಗೆ ವೇತನ ಹೆಚ್ಚಾಗಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ಮೇಷರಾಶಿಯವರು ಯಾವಾಗಲೂ ದೊಡ್ಡ ಕನಸು ಕಾಣುತ್ತಾರೆ. ಚಿಕ್ಕ ಜೀವನ ಅವರಿಗಿಷ್ಟವಿಲ್ಲ. ದೊಡ್ಡ ಮನೆ, ದೊಡ್ಡ ಹೆಸರು, ದೊಡ್ಡ ಯಶಸ್ಸು ಬೇಕೆಂದು ಯೋಚಿಸುತ್ತಾರೆ. ಈ ಯೋಚನೆಯೇ ಅವರನ್ನು ಮುಂದೆ ಕೊಂಡೊಯ್ಯುತ್ತದೆ. ಕೆಲವರು ಇವರ ಕನಸುಗಳನ್ನು ನೋಡಿ ನಗಬಹುದು, ಆದರೆ ಒಂದು ದಿನ ಅದೇ ಜನ ಇವರ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವರು. ಈ ವರ್ಷ ಹಣದ ವಿಷಯದಲ್ಲಿ ಜಾಗ್ರತೆ ಮುಖ್ಯ. ಆದಾಯ ಹೆಚ್ಚಾದರೂ ಖರ್ಚು ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಜಮೀನು, ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದೆ. ಕೆಲವು ಜನರಿಗೆ ಅನಿರೀಕ್ಷಿತ ಹಣಲಾಭವೂ ಸಿಗಬಹುದು. ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಾರೆ, ಆದರೆ ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ಹೇಳುವುದಿಲ್ಲ. ಒಳಗೊಳಗೆ ತುಂಬಾ ಪ್ರೀತಿ ಇಟ್ಟುಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ಮೋಸವಾದರೂ ಮತ್ತೆ ಪ್ರೀತಿಸಲು ಹೆದರುವುದಿಲ್ಲ. 2026ರಲ್ಲಿ ಪ್ರೀತಿಯ ವಿಷಯದಲ್ಲಿ ಶುಭ ಸುದ್ದಿ ಸಿಗಬಹುದು. ಮದುವೆಯಾಗದವರಿಗೆ ಉತ್ತಮ ಸಂಬಂಧ ಬರಬಹುದು. ಈಗಾಗಲೇ ಪ್ರೀತಿಸುತ್ತಿರುವವರಿಗೆ ಮದುವೆಯ ಯೋಗ ಇದೆ. ಕುಟುಂಬದವರ ಒಪ್ಪಿಗೆ ಸಿಗುವ ಸಾಧ್ಯತೆಯಿದೆ. ಮೇಷರಾಶಿಯವರು ತಮ್ಮ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾರೆ. ಮನೆಯವರಿಗಾಗಿ ಎಷ್ಟು ಕಷ್ಟವಾದರೂ ಸಹಿಸುತ್ತಾರೆ. ಕೆಲವೊಮ್ಮೆ ತಮ್ಮ ಸಂತೋಷವನ್ನು ಬಿಟ್ಟು ಮನೆಯವರಿಗಾಗಿ ಬದುಕುತ್ತಾರೆ. ದೇವರು ಅವರ ಈ ಒಳ್ಳೆಯ ಮನಸ್ಸನ್ನು ನೋಡುತ್ತಾನೆ. ಅದಕ್ಕಾಗಿಯೇ ಕೊನೆಗೆ ಅವರಿಗೆ ಒಳ್ಳೆಯ ಫಲ ನೀಡುತ್ತಾನೆ. ಈ ಸಮಯದಲ್ಲಿ ದೇವರ ಭಕ್ತಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಬಹುದು. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಕೆಂಪು ಹೂವನ್ನು ಅರ್ಪಿಸಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಹೆಚ್ಚು ಕೆಲಸದ ಒತ್ತಡ ತೆಗೆದುಕೊಳ್ಳಬೇಡಿ. ನಿದ್ರೆ ಸರಿಯಾಗಿ ಮಾಡದಿದ್ದರೆ ದೇಹದಲ್ಲಿ ದೌರ್ಬಲ್ಯ ಕಾಣಬಹುದು. ಸರಿಯಾದ ಆಹಾರ ಸೇವನೆ ಮುಖ್ಯ. ವ್ಯಾಯಾಮ ಮಾಡಿದರೆ ಆರೋಗ್ಯ ಉತ್ತಮವಾಗುತ್ತದೆ. ಮೇಷರಾಶಿಯವರು ನಾಯಕತ್ವ ಗುಣ ಹೊಂದಿರುತ್ತಾರೆ. ಜನರು ಇವರ ಮಾತನ್ನು ಕೇಳುತ್ತಾರೆ. ಇವರಲ್ಲಿ ಒಂದು ಆಕರ್ಷಣೆ ಇರುತ್ತದೆ. ಅವರು ಎಲ್ಲಿ ಹೋದರೂ ಜನರ ಗಮನ ಸೆಳೆಯುತ್ತಾರೆ. ಇದೇ ಕಾರಣಕ್ಕೆ ಸಮಾಜದಲ್ಲಿ ಅವರು ಬೇಗ ಹೆಸರು ಮಾಡುತ್ತಾರೆ. ಕೆಲವರು ಮೇಷರಾಶಿಯವರ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನಾಡಬಹುದು. ಆದರೆ ಅದರಿಂದ ನೀವು ದುರ್ಬಲರಾಗಬೇಡಿ. ನಿಮ್ಮ ಕೆಲಸವೇ ಅವರಿಗೆ ಉತ್ತರವಾಗಬೇಕು. 2026ರ ಮಧ್ಯಭಾಗದ ನಂತರ ನಿಮ್ಮ ಅದೃಷ್ಟ ಇನ್ನಷ್ಟು ಬಲವಾಗುತ್ತದೆ. ಹೊಸ ವ್ಯವಹಾರ ಆರಂಭಿಸಲು ಇದು ಒಳ್ಳೆಯ ಸಮಯ. ವಿದೇಶ ಪ್ರಯಾಣದ ಅವಕಾಶ ಕೂಡ ಬರಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಫಲ ಸಿಗುತ್ತದೆ. ಪರೀಕ್ಷೆಯಲ್ಲಿ ಯಶಸ್ಸು ಕಾಣಬಹುದು. ಮೇಷರಾಶಿಯವರು ಒಂದು ವಿಷಯ ಮರೆಯಬಾರದು. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ಸಮಸ್ಯೆ ತರಬಹುದು. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಯೋಚಿಸಿ ಮಾಡಿ. ಸಹನೆಯಿಂದ ಮುಂದೆ ನಡೆದರೆ ಯಶಸ್ಸು ಖಚಿತ. ನಿಮ್ಮ ಜೀವನದಲ್ಲಿ ಈಗಾಗಲೇ ತುಂಬಾ ಕಷ್ಟ ಬಂದಿರಬಹುದು. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನೋವು ಕೊಟ್ಟಿರಬಹುದು. ನೀವು ಮಾಡಿದ ಒಳ್ಳೆಯತನಕ್ಕೆ ಪ್ರತಿಫಲ ಸಿಗಲಿಲ್ಲ ಎಂದು ಬೇಸರಪಟ್ಟಿರಬಹುದು. ಆದರೆ ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನಿಮ್ಮ ಸಮಯ ಈಗ ಬರುತ್ತಿದೆ. ಮೇಷರಾಶಿಯವರ ಜೀವನದಲ್ಲಿ ದೇವರ ವಿಶೇಷ ಆಶೀರ್ವಾದ ಇರುತ್ತದೆ. ಅವರು ಎಷ್ಟೇ ಕಷ್ಟ ಅನುಭವಿಸಿದರೂ ಕೊನೆಗೆ ಗೆಲುವು ಅವರದೇ ಆಗುತ್ತದೆ. ಅವರ ಮನಸ್ಸಿನ ಶಕ್ತಿ ಅವರನ್ನು ಮುಂದೆ ಕೊಂಡೊಯ್ಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಸ್ನೇಹಿತರು ಬರುತ್ತಾರೆ. ಕೆಲವರು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಒಳ್ಳೆಯ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸಿಕೊಳ್ಳಿ. ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ. ಮೇಷರಾಶಿಯವರು ತಮ್ಮ ಗುರಿಯನ್ನು ಎಂದಿಗೂ ಬಿಡಬಾರದು. ನೀವು ಕನಸು ಕಂಡಿದ್ದರೆ ಅದು ಒಂದು ದಿನ ನಿಜವಾಗುತ್ತದೆ. ದೇವರು ನಿಮಗೆ ವಿಶೇಷ ಭಾಗ್ಯ ಕೊಟ್ಟಿದ್ದಾನೆ. ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುತ್ತವೆ. ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಆದ್ದರಿಂದ ಧೈರ್ಯದಿಂದ ಮುಂದೆ ಹೋಗಿ. ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ.
ಮೇಷರಾಶಿಯವರು ತಮ್ಮ ಹೃದಯದ ಮಾತನ್ನು ಕೇಳಬೇಕು. ಕೆಲವೊಮ್ಮೆ ಇತರರ ಮಾತು ಕೇಳಿ ತಪ್ಪು ದಾರಿಗೆ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಹೇಳುವುದನ್ನು ನಂಬಿ ಮುಂದೆ ಸಾಗಿ. 2026ರಲ್ಲಿ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುವರು. ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತದೆ. ನೀವು ಕಷ್ಟಪಟ್ಟಿದ್ದಕ್ಕೆ ದೇವರು ದೊಡ್ಡ ಫಲ ಕೊಡಲಿದ್ದಾನೆ. ಹಣ, ಪ್ರೀತಿ, ಉದ್ಯೋಗ, ಕುಟುಂಬ, ಆರೋಗ್ಯ ಎಲ್ಲಾ ಕ್ಷೇತ್ರಗಳಲ್ಲೂ ನಿಧಾನವಾಗಿ ಉತ್ತಮ ಬದಲಾವಣೆ ಕಾಣಬಹುದು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ. ಮೇಷರಾಶಿಯವರು ತಮ್ಮ ಮೇಲೆ ನಂಬಿಕೆ ಇಟ್ಟರೆ ಯಾವುದನ್ನಾದರೂ ಸಾಧಿಸಬಹುದು. ದೇವರ ಕೃಪೆ ಹಾಗೂ ನಿಮ್ಮ ಪರಿಶ್ರಮ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲಿದೆ. ರಾಶಿ ಫಲಾಲು. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಶುಭ ಸಮಯ ಆರಂಭವಾಗಿದೆ. ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ. ದೇವರ ಆಶೀರ್ವಾದದಿಂದ ನೀವು ದೊಡ್ಡ ಯಶಸ್ಸು ಪಡೆಯಲಿದ್ದೀರಿ. ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿದೆ.